ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಂಡೂರು, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಕಪ್ಪತ್ತಗುಡ್ಡದ ವಿಶೇಷತೆಯ ಕುರಿತಾದಂಥ ಒಂದು ಸ್ಟೋರಿಯನ್ನು ಸಹ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಆಗಬೇಕು, ಕಪ್ಪತ್ತಗುಡ್ಡಕ್ಕೆ ಪ್ರಾಧಿಕಾರ ರಚನೆ ಆಗಬೇಕು, ಜೊತೆಗೆ ಕಪ್ಪತ್ತಗುಡ್ಡದ ವಿಶೇಷತೆಯನ್ನು ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಕೂಡ ಸೇರ್ಪಡೆ ಆಗಬೇಕು. ಜೊತೆಗೆ ಕಪ್ಪತ್ತಗುಡ್ಡದ ಬಫರ್ ಝೋನ್ ಏನು ನಾವು ಸೂಕ್ಷ್ಮ ವಲಯ ಪ್ರದೇಶ ಅಂತ ಏನು ಕರಿತೀವಿ, ಅದನ್ನು 1 ಕಿಲೋಮೀಟರಿಂದ 10 ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಣೆ ಮಾಡಬೇಕು ಸರ್ಕಾರ ಅಂತ ಗದಗದ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳು ಕೂಡ ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕಪ್ಪತ್ತಗುಡ್ಡ ಪ್ರದೇಶ ಅಂತಂದರೆ ಕಪ್ಪತ್ತಗುಡ್ಡದಲ್ಲಿ ಅದರದೇ ಆದಂತಹ ಸಾಕಷ್ಟು ಖನಿಜ ಸಂಪತ್ತುಗಳನ್ನು ಹೊಂದಿರುವಂಥ ಪ್ರದೇಶ. ಇಲ್ಲಿ ಗಣಿಕುಡಗಳು ಕೂಡ ಇದರ ಮೇಲೆ ಕಣ್ಣನ್ನು ಹಾಕಿದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ 1 ಕಿಲೋಮೀಟರಿಂದ 10 ಕಿಲೋಮೀಟರ್ ವ್ಯಾಪ್ತಿಗೆ ಏನು ಆದೇಶ ಮಾಡಿದೆ, ಆ ಆದೇಶದ ಪ್ರಕಾರವೇ ಸರ್ಕಾರ ಬಫರ್ ಝೋನನ್ನು ಹೆಚ್ಚಿಸಬೇಕು, ವಿಸ್ತೀರ್ಣ ಮಾಡಬೇಕು ಅನ್ನುವಂಥದ್ದು ತೋಂಟದಾರ ಮಠದ ಸಿದ್ದರಾಮ ಶ್ರೀಗಳ ಕೂಡ ಒತ್ತಾಯವಾಗಿರುವಂಥದ್ದು. ಜೊತೆಗೆ ಕಪ್ಪತ್ತಗುಡ್ಡದಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಜೊತೆಗೆ ಯಾಕಂದರೆ ಸ್ವಚ್ಛಂದ ಗಾಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಕಪ್ಪತ್ತಗುಡ್ಡ ಈಗಾಗಲೇ ಸಾಕಷ್ಟು ಪ್ರವಾಸಿಗರನ್ನು ತನ್ನ ಒಂದು ಒಡಲಿಗೆ ಕರೆದುಕೊಂಡು ಅಷ್ಟೊಂದು ಅದ್ಭುತವಾದ ಮಲೆನಾಡಿನ ಒಂದು ಪರಿಸರವನ್ನು ಹೊಂದಿರತಕ್ಕಂಥ ಕಪ್ಪತ್ತಗುಡ್ಡಕ್ಕೆ ಸಾಕಷ್ಟು ಪ್ರವಾಸಿಗರ ದಂಡು ದಿನನಿತ್ಯ ಹರಿದು ಬರ್ತಾ ಇದೆ. ಹೀಗಾಗಿ ಕಪ್ಪತ್ತಗುಡ್ಡವನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು, ಜೊತೆಗೆ ಕಪ್ಪತ್ತಗುಡ್ಡದ ಅಭಿವೃದ್ಧಿಯಲ್ಲಿ ಕೂಡ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಹೀಗಾಗಿ ಕಪ್ಪತ್ತಗುಡ್ಡದ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥ ಒತ್ತಾಯ ಸಹ ಈಗ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸಿ ಕಪ್ಪತ್ತಗುಡ್ಡಕ್ಕೆ ಪ್ರಾಧಿಕಾರ ರಚನೆ ಮಾಡಬೇಕು, ಜೊತೆಗೆ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಮಾಡುವಂಥ ಕೆಲಸ ಸಹ ಮಾಡಬೇಕು ಅನ್ನೋಂಥದ್ದು ಪರಿಸರವಾದಿಗಳ ಒಂದು ಒತ್ತಾಯವಾಗಿದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗದಗದ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಮಧ್ಯ ಕರ್ನಾಟಕದ ಕಪ್ಪತ್ತಗುಡ್ಡ ಪ್ರದೇಶವು ಈ ಭಾಗದ ಸಹ್ಯಾದ್ರಿ ಎಂದೇ ಖ್ಯಾತಿಯನ್ನು ಪಡೆದಿದೆ. ಸಸ್ಯ ವೈವಿಧ್ಯ ಹಾಗೂ ಜೀವ ವೈವಿಧ್ಯದಿಂದ ಕೂಡಿರುವಂಥ ಕಪ್ಪತ್ತಗುಡ್ಡದಿಂದಾಗಿ ಈ ಪ್ರದೇಶವು ಅತ್ಯಂತ ಪರಿಶುದ್ಧವಾಗಿರುವಂಥ ಗಾಳಿ ಮತ್ತು ಪರಿಸರವನ್ನು ಹೊಂದಿದಂಥ ಪ್ರದೇಶವಾಗಿದೆ. ಕಪ್ಪತ್ತಗುಡ್ಡದಲ್ಲಿ ಅಮೂಲ್ಯವಾಗಿರುವಂಥ ಸಾವಿರಾರು ಔಷಧೀಯ ಸಸ್ಯಗಳು ಬೆಳೆಯುವುದರಿಂದ ಅದೊಂದು ಅಮೂಲ್ಯ ಔಷಧೀಯ ಖನಿಜವಾಗಿದೆ. ಅದರ ಜೊತೆಗೆ ಅನೇಕ ಪ್ರಾಣಿಗಳು, ಜಿಂಕೆ, ಚಿಗರೆ, ಕಾಡು ಹಂದಿ, ಚಿರತೆ ಮುಂತಾದ ಪ್ರಾಣಿಗಳಿಂದಾಗಿ ಈ ಪ್ರದೇಶ ಜೀವ ವೈವಿಧ್ಯದ ಪ್ರದೇಶವೂ ಆಗಿದೆ. ಈ ಕಪ್ಪತ್ತಗುಡ್ಡ ಈ ಭಾಗದ ಜೀವನಾಡಿ. ಕಪ್ಪತ್ತಗುಡ್ಡದಿಂದಾಗಿ ಈ ಭಾಗದಲ್ಲಿ ಸಮಯಕ್ಕೆ ಸರಿಯಾಗಿ ಮಳೆ ಬಂದು ರೈತರು ಸಮೃದ್ಧಿಯಿಂದ ಬದುಕುವಂತಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಪ್ಪತ್ತಗುಡ್ಡದ ರಕ್ಷಣೆಗಾಗಿ, ಕಪ್ಪತ್ತಗುಡ್ಡದ ಪರಿಸರದ ರಕ್ಷಣೆಗಾಗಿ ಅನೇಕ ದಿನಗಳಿಂದ ಹೋರಾಟ ನಡೆದಿರುವುದು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ. ನಮ್ಮ ಗುರುಗಳಾಗಿದ್ದ ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕಪ್ಪತ್ತಗುಡ್ಡದ ಸಂರಕ್ಷಣೆಗಾಗಿ ತಮ್ಮ ಇಡೀ ಬದುಕನ್ನೇ ಸವಿಸಿದಂಥವರು. ಅವರ ಹೋರಾಟದ ಫಲವಾಗಿ ಇವತ್ತು ಕಪ್ಪತ್ತಗುಡ್ಡದ ಪ್ರದೇಶ ಗಣಿಗಾರಿಕೆಯಿಂದ ಮುಕ್ತವಾಗಿದೆ. ಇಂಥ ಒಂದು ಕಪ್ಪತ್ತಗುಡ್ಡ ಇವತ್ತು ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇರುವುದನ್ನು ನೋಡುವುದಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈ ಕಪ್ಪತ್ತಗುಡ್ಡದ ಪ್ರದೇಶವನ್ನು ವನ್ಯಜೀವಿ ಧಾಮ ಅಂಥೇಳಿ ಘೋಷಣೆ ಮಾಡಿರುವುದು ಕೂಡ ಅತ್ಯಂತ ಪ್ರಶಂಸನೀಯವಾಗಿರುವಂಥ ಕಾರ್ಯವಾಗಿದೆ. ಈ ಒಂದು ಪ್ರದೇಶದ ರಕ್ಷಣೆ ಜೊತೆಗೆ ಇದನ್ನೊಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಪ್ಪತ್ತಗುಡ್ಡದ ಅಭಿವೃದ್ಧಿಗಾಗಿ ಒಂದು ಪ್ರಾಧಿಕಾರ ರಚನೆ ಆಗಬೇಕು ಅನ್ನೋದು ಈ ಭಾಗದ ಜನರ ಸದಾಶಯವಾಗಿದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದಿಸಿ ಈ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡಬೇಕು, ಕಪ್ಪತ್ತಗುಡ್ಡದ ಪ್ರದೇಶವನ್ನು ಗಣಿಗಾರಿಕೆಯಿಂದ ಮುಕ್ತಗೊಳಿಸಬೇಕು ಮತ್ತು ಕಪ್ಪತ್ತಗುಡ್ಡದ ಒಂದು ಪ್ರದೇಶದ ಸೂಕ್ಷ್ಮ ವಲಯವನ್ನು
1 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವ್ಯಾಪ್ತಿವರೆಗೆ ವಿಸ್ತರಿಸಬೇಕು. ಇದು ಸುಪ್ರೀಂ ಕೋರ್ಟಿನ ಆದೇಶವೂ ಕೂಡ ಆಗಿರೋದರಿಂದ ಸರ್ಕಾರ ಈ ದಿಶೆಯಲ್ಲಿ ಸೂಕ್ಷ್ಮ ವಲಯ ಪ್ರದೇಶವನ್ನು ವಿಸ್ತರಿಸಬೇಕು ಅಂಥೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಅದರ ಜೊತೆಗೆ ಈ ಪರಿಸರದ ಒಂದು ರಕ್ಷಣೆಯ ದೃಷ್ಟಿಯಿಂದ ಇವತ್ತು ಕಪ್ಪತ್ತಗುಡ್ಡದ ಪ್ರದೇಶದ ಒಂದು ಮಹತಿಯನ್ನು, ಹಿರಿಮೆಯನ್ನು ಸಾರುವಂಥ ಒಂದು ವಿಷಯವನ್ನು ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಸೇರಿಸಿದರೆ ಖಂಡಿತವಾಗಿಯೂ ಅದು ಹೆಚ್ಚಿನ ಪ್ರಯೋಜನಕಾರಿಯಾಗಬಾರ್ದು. ಮಕ್ಕಳಿಗೂ ಕೂಡ ಕಪ್ಪತ್ತಗುಡ್ಡ ಪ್ರದೇಶದ ಬಗ್ಗೆ ವಿಶೇಷವಾಗಿರುವಂಥ ಆಸಕ್ತಿ ಹುಟ್ಟುವಂತೆ, ಅದರ ಒಂದು ಜ್ಞಾನ ಮಕ್ಕಳಿಗಾಗುವಂತೆ ಪರಿಚಯಿಸಬೇಕಾದಂಥ ಅವಶ್ಯಕತೆ ಇರುವುದರಿಂದ ಪಠ್ಯಪುಸ್ತಕಗಳಲ್ಲಿಯೂ ಕೂಡ ಈ ಒಂದು ಪರಿಸರದ ವಿಷಯವನ್ನು, ಅದರಲ್ಲೂ ವಿಶೇಷವಾಗಿ ಕಪ್ಪತ್ತಗುಡ್ಡ ಪ್ರದೇಶದ ವಿಷಯವನ್ನು ಸೇರಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸ್ತೇವೆ. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ, ಕಪ್ಪತ್ತಗುಡ್ಡದ ಬಗ್ಗೆ ಡಾಕ್ಟರ್ ತೋಂಟದ ಸಿದ್ದರಾಮ ಶ್ರೀಗಳು ಕೂಡ ಮಾತನಾಡಿರುವಂಥದ್ದು. ಯಾಕಂದರೆ ಕಪ್ಪತ್ತಗುಡ್ಡ ಈ ಉತ್ತರ ಕರ್ನಾಟಕ ಭಾಗದ ಜನರ ಒಂದು ಜೀವನಾಡಿ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಕಪ್ಪತ್ತಗುಡ್ಡ ಇರೋದರಿಂದ ಈ ಭಾಗದ ಜನರಿಗೆ ಮಳೆ ಆಗ್ತಾ ಇದೆ, ಬೆಳೆ ಬರ್ತಾ ಇದ್ದಾವೆ, ಜೊತೆಗೆ ರೈತರು ಕೂಡ ಸಮೃದ್ಧವಾದ ಜೀವನವನ್ನು ಸಹ ಸಾಗಿಸ್ತಾ ಇದ್ದಾರೆ. ಜೊತೆಗೆ ಕಪ್ಪತ್ತಗುಡ್ಡದಲ್ಲಿ ವನ್ಯಜೀವಿ ಧಾಮ ಕೂಡ ಈಗ ಆಗಿರುವಂಥದ್ದು. ಆ ವನ್ಯಜೀವಿ ಧಾಮದಲ್ಲಿ ಸಹ ಸಾಕಷ್ಟು ಪ್ರಾಣಿಗಳು ಇರತಕ್ಕಂಥದ್ದು. ಅಲ್ಲಿ ಚಿರತೆ ಆಗಿರ್ಬೋದು, ಕಾಡು ಹಂದಿ ಆಗಿರ್ಬೋದು, ಮತ್ತು ಜೊತೆಗೆ ಜಿಂಕೆ ಮೊದಲಾದ ಪ್ರಾಣಿಗಳು ಕೂಡ ಅಲ್ಲಿ ಇರೋದರಿಂದ ಈ ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮವನ್ನು ಈಗಾಗಲೇ ಸರ್ಕಾರ ಘೋಷಣೆ ಸಹ ಮಾಡಿದೆ. ಈಗ ಅದಕ್ಕೆ ಬೇಕಾಗಿರ್ತಂಥ ಅಭಿವೃದ್ಧಿ ಮಾತ್ರ ಈಗ ಆಗ್ತಾ ಇಲ್ಲ ಎಂಬ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಯಾಕಂದರೆ ಒಂದು ಕಪ್ಪತ್ತಗುಡ್ಡವನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು, ಜೊತೆಗೆ ಅದನ್ನು ಮಕ್ಕಳ ಪಠ್ಯಕ್ರಮದಲ್ಲಿಯೂ ಕೂಡ ಆ ಕಪ್ಪತ್ತಗುಡ್ಡದ ವಿಶೇಷತೆಯನ್ನು ಸಂಗ್ರಹಿಸಿ ಆ ಕಪ್ಪತ್ತಗುಡ್ಡದ ಒಂದು ಪಠ್ಯೇತರ ಪುಸ್ತಕದಲ್ಲಿಯೂ ಕೂಡ ಮಕ್ಕಳಿಗೆ ಅದರ ಬಗ್ಗೆ ವಿದ್ಯಾಭ್ಯಾಸ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಆದೇಶವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರಿಸರ ಪ್ರೇಮಿಗಳಾದಂತಹ ಗವಿಸಿದ್ದಯ್ಯ ಹಿರೇಮಠ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಔಷಧಿ ಸಸ್ಯಗಳ ತಾಣ, ಆಯುರ್ವೇದದ ಮಹತ್ವವಾಗಿರ್ತಕ್ಕಂತಹ ಸ್ಥಳ, ಇಡೀ ಏಷ್ಯಾ ಖಂಡದಲ್ಲೇ ಶುದ್ಧ ಗಾಳಿ ಬೀಸುವಂಥ ಪ್ರದೇಶ ನಮ್ಮ ಕಪ್ಪತ್ತಗುಡ್ಡ. ಸ್ಕಂದ ಪುರಾಣದಲ್ಲಿ 70 ಗಿರಿಗಿಂತ ಕಪ್ಪತ್ತಗಿರಿ ಮೇಲು ಅಂತ ಹೇಳಿದ್ದಾರೆ. ಕಪ್ಪತ್ತಗುಡ್ಡದ ಮಹತ್ವ ಭಾಳಷ್ಟು ದೊಡ್ಡದು. ಹಾಗಾಗಿ ಹಿಂದಿನ ಬ್ರಿಟಿಷ್ ಸರ್ಕಾರದಲ್ಲಿ 1882 ಕಪ್ಪತ್ತಗುಡ್ಡವನ್ನು ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದರು. ಅಂದರೆ ಆ ಗುಡ್ಡದ ಮಹತ್ವ ಅವರಿಗೆ ಭಾಳಷ್ಟು ಗೊತ್ತಿತ್ತು ಅನ್ನುವಂಥದ್ದು. ಮುಂದೆ ಈ ಭಾಗದೊಳಗಡೆ ಅನೇಕ ಪರಿಸರವಾದಿಗಳು ಈ ಭಾಗದ ಜನ ಹೋರಾಟವನ್ನು ಮಾಡುವುದರ ಮೂಲಕ ಅದು ಸಂರಕ್ಷಿತ ಪ್ರದೇಶ ಆಯಿತು. ಅಷ್ಟೇ ಅಲ್ಲದೆ ವನ್ಯಜೀವಿಧಾಮ ಅಂತೇಳಿ ಘೋಷಣೆ ಆಯಿತು. ಇವತ್ತು ಕಪ್ಪತ್ತಗುಡ್ಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಪ್ರವಾಸಿಗರು ಅತ್ಯಂತ ಕಿಕ್ಕಿರದ ಜನಸಂದಣಿಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಅಂದರೆ ಆ ಗುಡ್ಡದ ಮಹತ್ವ ಇವತ್ತು ಜನರಿಗೆ ಆಗ್ತಾ ಇದೆ ಅನ್ನುವಂಥದ್ದು. ಇವತ್ತು ಕಪ್ಪತ್ತಗುಡ್ಡಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾಗಿದೆ. ಭಾಳಷ್ಟು ಸೌಕರ್ಯಗಳಲ್ಲಿಲ್ಲ. ಹಾಗಾಗಿ ಮೂಲ ಸೌಕರ್ಯಗಳು ಒದಗಬೇಕು. ಆ ಕಪ್ಪತ್ತಗುಡ್ಡ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತ ಕೇಳಿದರೆ ದಾಂಡೇಲಿ ಮಾದರಿ ಒಳಗೆ, ಕೂಡಲ ಸಂಗಮದ ಮಾದರಿ ಒಳಗೆ, ಏನು ಬನ್ನೇರುಘಟ್ಟದ ಮಾದರಿ ಒಳಗೆ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ರಚನೆ ಮಾಡಬೇಕು. ಕಪ್ಪತ್ತಗುಡ್ಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿದರೆ ಅದಕ್ಕೆ ವಿಶೇಷ ಅನುದಾನವನ್ನು ಕಲ್ಪಿಸಿದರೆ ಆ ಭಾಗದ ಪರಿಸರ ಚಟುವಟಿಕೆಗಳು ಇಮ್ಮಡಿಗೊಳ್ತವೆ, ಅದು ಅಭಿವೃದ್ಧಿಗೊಳ್ತದೆ ಅನ್ನುವಂಥ ಆಶಾ ಭಾವನೆ ಈ ಭಾಗದ ಜನರಲ್ಲಿದೆ. ಹಾಗಾಗಿ ಈ ಮೂಲಕ ನಾವು ಒತ್ತಾಯ ಮಾಡ್ತೇನೆ, ಸರ್ಕಾರಗಳಿಗೆ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಪ್ರಾಧಿಕಾರ ಅಂತ ರಚನೆ ಮಾಡಿ ಆ ಮೂಲಕ ಆ ಗುಡ್ಡವನ್ನು ರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲದೆ ಕಪ್ಪತ್ತಗುಡ್ಡದ ಮಹತ್ವವನ್ನು ಈ ನಾಡಿಗೆ ಹೆಚ್ಚಿನ ರೀತಿಯೊಳಗೆ ಸಾರಬೇಕಾಗಿದೆ ಇವತ್ತು. ಯಾಕಂದರೆ ಭಾಳಷ್ಟು ಜನರಿಗೆ ಅದರ ಮಾಹಿತಿ ಇವತ್ತು ಭಾಳಷ್ಟು ಗೊತ್ತಾಗಿಲ್ಲ. ಹಾಗಾಗಿ ಶಾಲಾ ಪಠ್ಯಕ್ರಮದಲ್ಲಿ ಕಪ್ಪತ್ತಗುಡ್ಡದ ಮಹತ್ವವನ್ನು ಸಾರುವಂತಹ ಅಂಶವನ್ನು ನಾವು ಸೇರ್ಪಡೆ ಮಾಡಬೇಕು, ಪಠ್ಯಕ್ರಮದಲ್ಲಿ ಪಾಠವನ್ನು ಇಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಸ್ ವೀಕ್ಷಕರು ಕೇಳಿದ್ರಲ್ಲ ಪರಿಸರ ಪ್ರೇಮಿಯ ಮಾತನ್ನು. ಹೀಗೆ ವೀಕ್ಷಕರೇ, ಕಪ್ಪತ್ತಗುಡ್ಡ ತನ್ನದೇ ಆದಂತಹ ಸಾಕಷ್ಟು ಖನಿಜ ಸಂಪತ್ತುಗಳನ್ನು ಹೊಂದಿದೆ, ಜೊತೆಗೆ ಅದರದ್ದೇ ಆದಂತಹ ಸಾಕಷ್ಟು ಕೊಡುಗೆಗಳನ್ನು ಈ ಗದಗ ಜಿಲ್ಲೆಗೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದ ಜನರಿಗೂ ಸಹ ಕಪ್ಪತ್ತಗುಡ್ಡ ಕೊಟ್ಟಿರುವಂಥದ್ದು. ಅಷ್ಟೊಂದು ಅದ್ಭುತವಾದಂಥ ಔಷಧೀಯ ಸಸ್ಯಗಳ ತಾಣವನ್ನಾಗಿ ಮಾರ್ಪಟ್ಟಿದೆ. ಹೀಗಾಗಿ ಅಲ್ಲಿ ಸಿಗ್ತಕ್ಕಂಥ ಔಷಧೀಯ ಗುಣಗಳನ್ನು ತೆಗೆದುಕೊಂಡು ಸಾಕಷ್ಟು ರೋಗಿಗಳು ಕೂಡ ಗುಣಮುಖರಾಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗಾಗಿ ಕಪ್ಪತ್ತಗುಡ್ಡದ ಒಡಲಿನಲ್ಲಿ ಸಾಕಷ್ಟು ಔಷಧೀಯ ಪ್ರಭೇದಗಳಿದ್ದಾವೆ. ಹೀಗಾಗಿ ಕಪ್ಪತ್ತಗುಡ್ಡ ಸಂರಕ್ಷಣೆ ಆಗಬೇಕು, ಕಪ್ಪತ್ತಗುಡ್ಡ ಉಳಿಬೇಕು, ಈ ಭಾಗದ ಜೀವನಾಡಿಯಾಗಿರ್ತಕ್ಕ ಕಪ್ಪತ್ತಗುಡ್ಡದ ಅಭಿವೃದ್ಧಿ ಕೆಲಸ ಆಗಬೇಕು. ಹೀಗಾಗಿ ಸರ್ಕಾರ ಕೂಡಲೇ ಕಪ್ಪತ್ತಗುಡ್ಡದ ಪ್ರಾಧಿಕಾರ ರಚನೆ ಮಾಡಬೇಕು. ಜೊತೆಗೆ ಮಕ್ಕಳ
ಪಠ್ಯ ಪುಸ್ತಕದಲ್ಲಿ ಕಪ್ಪತ್ತಗುಡ್ಡದ ವಿಷಯವನ್ನು ಸೇರ್ಪಡೆ ಮಾಡಬೇಕು ಅನ್ನೋಂಥ ಈಗ ಒತ್ತಾಯ ಸಹ ಕೇಳಿ ಬರ್ತಾ ಇದೆ. ಸರ್ಕಾರ ಏನಾದರೂ ಮುತುವರ್ಜಿ ವಹಿಸಿ ಈ ಕಪ್ಪತ್ತಗುಡ್ಡದ ಉಳಿಸುವ ನಿಟ್ಟಿನಲ್ಲಿ ಜೊತೆಗೆ ಕಪ್ಪತ್ತಗುಡ್ಡದ ಅಭಿವೃದ್ಧಿ ನಿಟ್ಟಿನಲ್ಲಿ ಏನಾದರೂ ಕೆಲಸ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.